ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ವೆಲ್ಕಮ್ ಟು ಕೆ ಜಾಬ್ ಅಲಾಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ, ಮತ್ತೊಂದು ವೇಕೆನ್ಸಿ ಜೊತೆಗೆ ಬಂದಿರೋದ ಕಾರಣ ಸೊ ನಾವು ಇವತ್ತು ಒಂದು ವೇಕೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದರೆ, ಸೊ ನೀವು ನೋಡ್ಬೋದು ಇಲ್ಲಿ ಏನಂತಂದರೆ RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದಿಸ್ ಈಸ್ ದ ಮದರ್ ಆಫ್ ಆಲ್ ಬ್ಯಾಂಕ್ಸ್. ಇದೇನು ಮಾಡತ್ತೈತಪ್ಪ ಅಂತಂದರೆ, ನಮಗೆ ರಿಕ್ರೂಟ್ಮೆಂಟ್ ವೇಕೆನ್ಸೀಸ್ನ ಬಿಟ್ಟಿದೆ. ಸೊ ವೇಕೆನ್ಸೀಸ್ನ ಎಷ್ಟು ಬಿಟ್ಟಿದೆ, ಏನು ಬಿಟ್ಟಿದೆ ಅಂತ ಎಲ್ಲ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಇದನ್ನು ನೋಡ್ಬೋದು. ಇದು ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್. ಓಕೆ, ಇದು ಲಿಂಕ್ ಆಗಿರ್ತೈತೆ. ನೀವು ಯಾವುದೇ ಇನ್ಫಾರ್ಮೇಷನ್ ಬೇಕಂತಂದ್ರೂ ರಿಲೇಟೆಡ್ ಟು ದಿಸ್ ವೇಕೆನ್ಸಿ ನೀವು ಈ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು. ಆಮೇಲೆ ನೀವು ಕೆಳಗಡೆ ಬಂದುಬಿಟ್ರೆ ನಿಮಗೆ ಡೇಟ್ಸ್ ಕೊಟ್ಟಿದ್ದಾರೆ. ಏನೇನಪ್ಪ ಅಂತಂದರೆ ನೋಡ್ಬೋದು ನೀವು. ಅಪ್ಲಿಕೇಶನ್ ವಿಂಡೋ ಸಬ್ಮಿಷನ್ ಯಾವಾಗ ಅಂತಂದರೆ, ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 16 ಫೆಬ್ರವರಿ ಇರುತ್ತೆ ಮತ್ತು ಲಾಸ್ಟ್ ಡೇಟ್ ಇನ್ನೂ 2 ಡೇಸ್ ಮಾತ್ರ ಇರೋದು. ಸೊ ಲಾಸ್ಟ್ ಡೇಟ್ ನಿಯರ್ ಇದೆ. ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿರಿ. ಸೊ ಎಕ್ಸಾಮಿನೇಷನ್ ಫೀಸ್ ಏನಿದೆ ಅಂದರೆ ಅದು ಕೂಡ ಮಾರ್ಚ್ 8ಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅವತ್ತು ಲಾಸ್ಟ್ ಡೇಟ್. ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ, ಸಬ್ಮಿಟ್ ಆದಮೇಲೆ ಏನಾದರೂ ನಿಮ್ಮದು ಅಪ್ಲಿಕೇಶನಲ್ಲಿ ತಪ್ಪಾಗಿದ್ದರೆ ಅಥವಾ ಎಡಿಟ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ, ನೀವು ಎಡಿಟ್ ವಿಂಡೋ ಟು ಮಾಡಿಫೈ ಆರ್ ರೆಕ್ಟಿಫೈ ಅಪ್ಲಿಕೇಶನ್ ಅಂತ ಒಂದು ವಿಂಡೋವನ್ನು ಓಪನ್ ಮಾಡ್ತಾರೆ. ಎಡಿಟ್ ವಿಂಡೋಲ್ಲಿ ನೋಟಿಫೈಡ್ ಇಂದ ಬ್ಯಾಂಕ್ ವೆಬ್ಸೈಟ್, ನಾವು ಈ ವೆಬ್ಸೈಟಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ಲ, ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದರೆ ಎಡಿಟ್ ವಿಂಡೋನ ಬಿಟ್ಟಿರ್ತಾರೆ. ಸ್ಕೆಡ್ಯೂಲ್ ಆನ್ ಪ್ರಿಲಿಮಿನರಿ ಎಕ್ಸಾಮ್ಸ್. ಈ ನೋಟಿಫಿಕೇಷನ್ಗೆ 2 ಥರ ಎಕ್ಸಾಮ್ಸ್ನ ನಡೀತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ಸು ಮತ್ತು ಇನ್ನೊಂದು ಮೇನ್ ಎಕ್ಸಾಮ್ಸು. ಈ 2 ಎಕ್ಸಾಮ್ ನಡೆದ ಮೇಲೇ ನಿಮ್ಮದು ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗೋದು. ಅದು ಫಸ್ಟು ಎಕ್ಸಾಮ್ ಬಂದುಬಿಟ್ಟು ಏಪ್ರಿಲ್ 11, 2026 ಇರುತ್ತೆ. ಎರಡನೇ ಎಕ್ಸಾಮ್ ಬಂದುಬಿಟ್ಟು ಜೂನ್ 7ನೇ ತಾರೀಕು 2026 ಈ ದಿನಾಂಕದಂದು ಮೇನ್ ಎಕ್ಸಾಮ್ ನಡೀತಿದೆ. ಸೊ ಇದಾದಮೇಲೆ ಕೆಳಗಡೆ ಬಂದರೆ ಮತ್ತೆ ಏನು ಇನ್ಫಾರ್ಮೇಷನ್ ಡೀಟೇಲ್ಡ್ ವೇಕೆನ್ಸೀಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಯಾವ್ಯಾವ ಆಫೀಸ್ಗೆ ಅಂದರೆ ಇಲ್ಲಿರ್ತಕ್ಕಂಥ ಆಫೀಸ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಅಹಮದಾಬಾದು, ಬೆಂಗಳೂರು, ಭೋಪಾಲು, ಭುವನೇಶ್ವರ, ಚೆನ್ನೈ, ಈ ಥರ ಹೈದರಾಬಾದು, ಈ ಥರ ಇದೆಲ್ಲದಕ್ಕೂ ಏನು ಮಾಡಿದ್ದಾರೆ, ಅವರು ನೋಟಿಫಿಕೇಷನ್ ಕರೆದಿದ್ದಾರೆ RBI ಅಸಿಸ್ಟೆಂಟ್ ಹುದ್ದೆಗಳಿಗೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವುದ್ಯಾವುದಕ್ಕೆ ಯಾವ್ಯಾವ ಕಾಸ್ಟ್ ವೈಸು ಕೆಟಗರೈಸ್ ಮಾಡಿದ್ದಾರೆ. OBC, EWS, ಜನರಲ್, ಟೋಟಲ್ ಮತ್ತು PWDದವ್ರಿಗೂ ABC ಅಂತ ಕೆಟಗರೈಸ್ ಮಾಡಿ ಟೋಟಲ್ಲು 650 ಹುದ್ದೆಗಳನ್ನು ಅವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಈ ಸ್ಕ್ರೀನ್ ಮೇಲೆ ನೋಡ್ಬೋದು ಎಲ್ಲ ಡೀಟೇಲ್ಸು ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ಬಂದರೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಇಂಡಿಯನ್ ಸಿಟಿಜನ್ ಆಗಿರಬೇಕು, ಸಬ್ಜೆಕ್ಟ್ ಟು ನೇಪಾಲ್ ಅವ್ರ ಸಬ್ಜೆಕ್ಟ್ ಟು ಭೂತಾನ್ ಆಗಿರಬೇಕು, ಅಥವಾ ಯಾವುದೇ ಆಗಿರಲಿ. ಸೊ ನೋಡ್ಬೋದು ನೀವು ಏಜ್ ರಿಲ್ಯಾಕ್ಸೇಷನ್ ಕೂಡ ಇಟ್ಟಿದ್ದಾರೆ. ಸೊ ನಿಮ್ಮದು ಏಜ್ ಬಂದುಬಿಟ್ಟು 20ಇಂದ 28 ಇಯರ್ಸ್ ಒಳಗೆ ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ನೀವು 2/2/1998 1998 ಇದಕ್ಕಿಂತ ಇದು ಆದಮೇಲೆ ಜನಿಸಿರಬೇಕು. ನೋಡ್ಬೋದು ನೀವು ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್, ಇದಕ್ಕಿಂತ ಮುಂಚೆ ಬಾರ್ನ್ ಆಗಿರಬಾರ್ದು ಮತ್ತು ಇದಾದಮೇಲೆ ಬಾರ್ನ್ ಆಗಿರಬಾರ್ದು. ಸೊ ಈ ಥರ ನೀವು ನೋಡ್ಬೋದು ಇಲ್ಲಿ ಏಜ್ ರಿಲ್ಯಾಕ್ಸೇಷನು SC/ST ಕೆಟಗರಿ 5 ಇಯರ್ಸು 33 ಇಯರ್ಸ್ವರೆಗೂ ಅವ್ರಿಗೆ ಅವಕಾಶ ಇರುತ್ತೆ. OBCದವ್ರಿಗೆ 3 ಇಯರ್ಸು ಅಪ್ ಟು 31 ಇಯರ್ಸ್ವರೆಗೂ ಅವ್ರು ಅಪ್ಲೈ ಮಾಡ್ಬೋದು. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಇದ್ದವ್ರಿಗೆ 10 ಇಯರ್ಸು, 13 ಇಯರ್ಸ್ OBCದವ್ರಿಗೆ, ಜನರಲ್ದವ್ರಿಗೆ 10 ಇಯರ್ಸು ಮತ್ತು 15 ಇಯರ್ಸ್ ST/STದವ್ರಿಗೆ. ಸೊ ಸರ್ವಿಸ್ ಮ್ಯಾನ್ ಎಕ್ಸ್ಟೆಂಡ್ ಸರ್ವಿಸಸ್ ರೆಂಡೆಡ್ ಆರ್ಮ್ ಫೋರ್ಸ್. ಸೊ 3 ಇಯರ್ಸ್ ಸಬ್ಜೆಕ್ಟು ಮ್ಯಾಕ್ಸಿಮಮ್ 50 ಇಯರ್ಸ್ವರೆಗೂ ಅವರಿಗೆ 3 ಇಯರ್ಸ್ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಕೆಳಗಡೆ ಬಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಏನು ಬೇಕು,
ಸೊ ಅಟ್ಲೀಸ್ಟ್ ಬ್ಯಾಚುಲರ್ ನಿಮ್ದು ಯಾವುದಾದ್ರೂ ಡಿಸಿಪ್ಲಿನಲ್ಲಿ ಡಿಗ್ರಿ ಆಗಿರಬೇಕು. ಮಿನಿಮಮ್ 50% ಮಾರ್ಕ್ಸ್. ಪಾಸ್ ಕ್ಲಾಸ್ SC ST PW can in the aggregate knowledge of the processing PC. ಸೊ ಕ್ಯಾಂಡಿಡೇಟ್ ಬಿಲಾಂಗ್ ಟು ಎಕ್ಸ್ ಸರ್ವಿಸ್ ಇದ್ದವ್ರಿಗೆ ಏನಾಗಿರುತ್ತೆ ಅಂತಂದರೆ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪಾಸ್ಟ್ ಮೆಟ್ರಿಕ್ಯುಲೇಷನ್ ಆರ್ ಇಕ್ವಿಲೆಂಟ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು. ಸೊ ಇದಿಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಏನಂತಂದರೆ, ಸೊ ನಿಮಗೆ ಡಿಗ್ರಿ ಆಗಿರಬೇಕು ವಿತ್ 50% ಮಾರ್ಕ್ಸ್. ಕೆಳಗಡೆ ಬಂದರೆ ನೋಡ್ಬೋದು ನೀವು ಇಲ್ಲಿ CGP ನಿಮ್ಮದು ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ CGP ಇರುತ್ತೆ ನಿಮ್ಮದು ಮಾರ್ಕ್ಸ್. ಫಸ್ಟು ಒಂದೊಂದು CBSE ಎಲ್ಲ ನೋಡಿದರೆ CGPLಲ್ಲಿ ಇರುತ್ತೆ. ಅದನ್ನು ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದರೆ ಅವ್ರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಥರ. ಸೊ ಈ ಥರ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡ್ಕೊತಾರೆ. ಸೊ ಕೆಳಗಡೆ ಬಂದುಬಿಟ್ರೆ ಇದಕ್ಕೆ ನಾವು 2 ಎಕ್ಸಾಮ್ಸ್, ಒಂದು ಏನಪ್ಪ ಅಂತಂದರೆ ಪ್ರಿಲಿಮಿನರಿ, ಒಂದು ಮೇನ್ ಎಕ್ಸಾಮ್ಸ್ ಎರಡೂ ನಡೆಯುತ್ತೆ. ಫಸ್ಟ್ ಎಕ್ಸಾಮ್ನಲ್ಲಿ ಇದೇನಿರ್ತದೆ ಮಲ್ಟಿಪಲ್ ಚಾಯ್ಸ್ ಆಗಿರ್ತದೆ. ಮಲ್ಟಿಪಲ್ ಚಾಯ್ಸಲ್ಲಿ ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಅಂತ 3 ಸಬ್ಜೆಕ್ಟ್ ಇರುತ್ತೆ. ಮತ್ತು ನಂಬರ್ ಆಫ್ ಕ್ವಶನ್ಸು ಲ್ಯಾಂಗ್ವೇಜು 30 ಇರುತ್ತೆ, ಮತ್ತು ನ್ಯೂಮೆರಿಕಲ್ ಎಬಿಲಿಟಿ 35, ಮತ್ತು ರೀಸನಿಂಗ್ ಎಬಿಲಿಟಿಗೆ 35, ಟೋಟಲ್ 100 ಮಾರ್ಕ್ಸಿಗೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 30, 35, 35, 100. ಸೊ ಟೋಟಲ್ 1 ಅವರ್ ಡ್ಯೂರೇಷನ್ ಕೊಟ್ಟಿರ್ತಾರೆ 100 ಮಾರ್ಕ್ಸ್ಗೆ. ನಂಬರ್ ಆಫ್ ಕ್ವಶನ್ಸು 100 ಇರುತ್ತೆ. ಸೊ ಸೆಕೆಂಡ್ ಎಕ್ಸಾಮ್ ಬಂದುಬಿಟ್ಟು ಇಲ್ಲಿ 5 ಸಬ್ಜೆಕ್ಟ್ಸ್ ಇರುತ್ತೆ. ಎಲ್ಲ ನಂಬರ್ ಆಫ್ ಕ್ವಶನ್ಸ್ 40, ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರುತ್ತೆ, ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ 135 ಮಿನಿಟ್ಸ್ಗೆ ಈ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಟೆಸ್ಟ್ ಆಫ್ ರೀಸನಿಂಗು, ಟೆಸ್ಟ್ ಆಫ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮೆರಿಕಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್ಸು, ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಜ್ 2 ಇರುತ್ತೆ. ಸೊ ಇದಾದಮೇಲೆ ನೀವು ಯಾವ ಪ್ಲೇಸಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಅಥವಾ ರಿಕ್ರೂಟ್ಮೆಂಟ್ ಆಗ್ತಿರ್ತೀರ ಅಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದು ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಸೊ ಆ ಪ್ರೊಫಿಷಿಯನ್ಸಿನ ಪಾಸ್ ಆಗಬೇಕು ಅವರು. ಕೆಳಗಡೆ ಬಂದರೆ ಎಕ್ಸಾಮಿನೇಷನ್ ಸೆಂಟರ್ಸು, ಫೀಸ್ ಸ್ಟ್ರಕ್ಚರ್, ಪೇ ಸ್ಕೇಲ್ ನೋಡ್ಬೋದು. ಪೇ ಸ್ಕೇಲ್ ನೋಡ್ಬೋದು. ಸ್ಟಾರ್ಟಿಂಗ್ 29,000ದಿಂದ ಈ ಥರ ಎಲ್ಲ ಇನ್ಕ್ರೀಸ್ ಹಾಕ್ಕೊತ ಹೋಗಿ ಮ್ಯಾಕ್ಸಿಮಮ್ ಅಪ್ ಟು ನೀವು ಏನು ಮಾಡ್ಬೋದು 58,514 ರೂಪೀಸ್ ತೊಗೋಬೋದು. ಮತ್ತು ಹೌಸ್ ರೆಂಟ್ ಅಲೌನ್ಸ್ ಅಂದರೆ ನಿಮಗೆ ಅಲೌನ್ಸಸ್ ಕೊಡ್ತಾರೆ 50% ವಾಟ್ ದೇ ವಿಲ್ ಪೇಯಿಂಗ್. ನಿಮಗೆ ಇದನ್ನು ಕೊಡ್ತಿದ್ದಾರೆ ಅಂತಂದರೆ ಇದರಲ್ಲಿ 15% ಅಲೌನ್ಸಸ್ ಕೊಡ್ತಾರೆ. ಸೊ ಆಫೀಸ್ ಸೆಂಟರ್ಸ್ನ ಟೈಮ್ ಜೋನ್ ಕೊಟ್ಟಿರ್ತಾರೆ, ಯಾವ್ಯಾವ ಟೈಮ್ ಜೋನ್ಗೆ ನೀವು ಏನೇನು ವರ್ಕ್ ಮಾಡ್ತೀರಾ ಅಂತ. ಸೊ ಕೆಳಗಡೆ ಬಂದರೆ ಇವಾಗ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಅಂತಂದರೆ SC ST PW ಎಕ್ಸ್ ಸರ್ವಿಸ್ ಇದ್ದವ್ರಿಗೆ ಇಂಟಿಮೇಷನ್ ಚಾರ್ಜಸ್ ಓನ್ಲಿ 50 ರೂಪೀಸ್ ಪ್ಲಸ್ 18% ಅಂದರೆ 18% GST ಇರುತ್ತೆ. ಜನರಲ್ OBC EWC ಇದ್ದವರಿಗೆ ಅಪ್ಲಿಕೇಶನ್ ಫೀಸ್ ಇನ್ಕ್ಲೂಡಿಂಗ್ ಇಂಟಿಮೇಷನ್ ಚಾರ್ಜಸ್ ಏನಿರುತ್ತೆ 450 ಪ್ಲಸ್ 18% GST ಇರುತ್ತೆ. ಓಕೆ. ಸೊ ಕೆಳಗಡೆ ಬಂದರೆ ನೀವು ನೋಡ್ಬೋದು ಎಲ್ಲ ಡೀಟೇಲ್ಡಾಗಿ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು. ಇದನ್ನು ಲಿಂಕ್ನ ನಾವು ಪ್ರೊವೈಡ್ ಮಾಡಿರ್ತೀವಿ, ಅಥವಾ ನೀವು RBI ಅಸಿಸ್ಟೆಂಟ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆಲ್ಲ ಸಿಗುತ್ತೆ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಹಾಕಬೇಕು ಅನ್ನೋದು ಇದೆಲ್ಲ ಕೊಟ್ಟಿರ್ತಾರೆ. ಇಲ್ಲೆಲ್ಲ ನೋಡ್ಬೋದು ಅಪ್ಲಿಕೇಶನ್ ಪ್ರೊಸೀಜರ್ ಏನೇನಿರುತ್ತೆ ಅಂತ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಹಾಕಬೇಕು. ಆನ್ಲೈನ್ ಮೋಡ್ ಆಫ್ ಪೇಮೆಂಟ್ ಏನಿರುತ್ತೆ ಆನ್ಲೈನಲ್ಲೇ ಇರುತ್ತೆ. ಸೊ ಕೆಳಗಡೆ ಬಂದರೆ ಮತ್ತು ನೋಡ್ಬೋದು ನೀವು ಫೋಟೋಗ್ರಾಫ್ದು ಎಲ್ಲ ಸ್ಪೆಸಿಫಿಕೇಷನ್ಸ್ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ಇದ್ರ ಪ್ರಕಾರನೇ ನೀವು ಹಾಕಬೇಕು. ಫೋಟೋಗ್ರಾಫ್ ಕ್ಯಾಪ್ಚರು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ಯಾವ್ದು ಮಾಡ್ಬೋದು. ಮತ್ತು ಸಿಗ್ನೇಚರು ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ನು ಅವ್ರು ಕೊಟ್ಟಿರೋದೊಂದು ಡಿಕ್ಲರೇಷನ್ಗೆ ಈ ಥರ ಇದೆ ನೋಡಿ ಇಲ್ಲಿ ಡಿಕ್ಲರೇಷನ್. ಸೊ ಅಂತ ಬರೆದು ನಿಮ್ಮೇ ಬರೆದು ಹಿಯರ್ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ಮೀ in the application form is correct, true and valid. I will present the supporting documents.
ಆ್ಯಸ್ ಆ್ಯಂಡ್ ವೆನ್ ಈಸ್ ರಿಕ್ವೈರ್ಡ್. ಸೊ ನೀವು ನೋಡ್ಬೋದು ಈ ಥರ ನಾವು ಸ್ಟೇಟ್ಮೆಂಟ್ ಕೊಡಬೇಕು ವಿತ್ ಲೆಫ್ಟ್ ಥಂಬ್ ಇಂಪ್ರೆಷನ್. ಸೊ ಅಂತಂದರೆ ನಾವು ಡಿಕ್ಲರೇಷನ್ ಕೊಟ್ಟಾಗ ನಾವು ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ನು ಈ ಅಪ್ಲಿಕೇಶನಲ್ಲಿ ಕರೆಕ್ಟು, ಟ್ರೂ ಮತ್ತು ವ್ಯಾಲಿಡ್ ಇರುತ್ತೆ. ಯಾವಾಗ ಅಂತಾರೋ ಆವಾಗ ನಾವು ಸಬ್ಮಿಟ್ ಮಾಡ್ತೀವಿ. ಐ ವಿಲ್ ಪ್ರೆಸೆಂಟ್ ಅಂತ ಇರುತ್ತೆ. ಸೊ ಕೆಳಗಡೆ ಬಂದರೆ ನೋಡ್ಬೋದು ನೀವು. ಸೊ ಇದು ಏನು ಬಂದ್ಬಿಟ್ಟು RBI ಅಸಿಸ್ಟೆಂಟಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು. ಸೊ ಇದಕ್ಕೆ ಲಾಸ್ಟ್ ಡೇಟು ನೋಡ್ಬೋದು ನೀವು, ಆಲ್ರೆಡಿ 2 days ಅಷ್ಟೇ ಇರೋದು. ಸೊ 2 days, ನಾಡಿದ್ದು ಮಾತ್ರ. ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ, ಸೊ ಅಪ್ಲೈ ಮಾಡಿ. ಸೊ ಎಕ್ಸಾಮ್ ಇರುತ್ತೆ, ಪ್ರಿಪೇರ್ ಆಗಿ ನೀವು ಎಕ್ಸಾಮ್ನ ಪಾಸ್ ಆದರೆ RBIನಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ಇದೇ ಥರ ನಿಮಗೆ ಇನ್ನಷ್ಟು ಜಾಬ್ ಅಪ್ಲಿಕೇಶನ್ ಅಥವಾ ಜಾಬ್ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಧನ್ಯವಾದಗಳು.